ನಿಮಗೆ ಈ ಮದುವೆ ಇಷ್ಟ ಇರಲಿಲ್ಲ ಅನಿಸುತ್ತೆ. ನಿಮಗೆ ನನಗೂ ಅಷ್ಟೇ ಇಷ್ಟ ಇರಲಿಲ್ಲ. ಯಾಕೆ ಅಂತ ಕೇಳ್ಬೋದಾ? ಪರ್ಟಿಕ್ಯುಲರ್ ರೀಸನ್ ಅಂತ ಏನಿಲ್ಲ. ಇಷ್ಟು ಬೇಗ ಈ ಮದುವೆ, ಸಂಸಾರ, ಈ ಜವಾಬ್ದಾರಿ ಇದೆಲ್ಲ ಬೇಡ ಅಂತ. ಐ ಸ್ಟಿಲ್ ವಾಂಟೆಡ್ ಟು ಎಂಜಾಯ್ ಮೈ ಲೈಫ್. ವಾಟ್ ಅಬೌಟ್ ಯು? ನನಗೂ ಇಷ್ಟು ಬೇಗ ಈ ಜವಾಬ್ದಾರಿ ಎಲ್ಲ ಬೇಡವಾಗಿತ್ತು. ನನಗೆ ನನ್ನದೇ ಆದ ಕನಸುಗಳಿತ್ತು. ಆದರೆ ಈಗ ಏನಾಯಿತು? ಬಿಡಿ, ಈಗ ಯಾಕದೆಲ್ಲ. ಡೂ ಯು ಹ್ಯಾವ್ ಎನಿ ಪಾಸ್ಟ್? ಚೇಚೆ, ಅದೆಲ್ಲ ಏನಿಲ್ಲ. ಕನಸುಗಳು ಅಂದರೆ ನನ್ನ ಗೋಲ್ಸ್, ನನ್ನ ಆ್ಯಂಬಿಷನ್. ಓ, ಈಗೇನಾಯಿತು? ಏನಿಲ್ಲ, ಮದುವೆ ಆದಮೇಲೆ ಜೀವನ ಬದಲಾಗಲೇಬೇಕಲ್ಲ. ಇನ್ನೂ ಎಷ್ಟು ದಿನ ಅಂತ ಹೀಗೆ ಇರೋದು? ಅಂದರೆ ಒಂದೇ ಮನೇಲಿ ಒಟ್ಟಿಗೆ ಇದ್ರು ಸ್ಟ್ರೇಂಜರ್ಸ್ ಥರ? ಅದು ವಿ ಕ್ಯಾನ್ ಬಿ ಗುಡ್ ಫ್ರೆಂಡ್ಸ್. ಒಬ್ರನ್ನೊಬ್ರು ಅರ್ಥ ಮಾಡಿಕೊಂಡು ನಮ್ಮ ಕನಸುಗಳಿಗೆ ಸಪೋರ್ಟಿವ್ ಆಗಿರ್ಬೋದು. ಮದುವೆ ಆದ ತಕ್ಷಣ ಎಲ್ಲ ಮುಗ್ದೇ ಹೋಯಿತು ಅಂತ ಯಾಕೆ ಅನ್ಕೋಬೇಕು? ನಮ್ಮ ಕನಸುಗಳು ಕನಸಾಗಿ ಉಳಿದು ಹೋದ್ವು ಅಂತ ಯಾಕೆ ಅನ್ಕೋಬೇಕು? ಲೆಟ್ಸ್ ಬಿ ಪ್ರಾಕ್ಟಿಕಲ್. ಏನಂತೀರಾ? ನೀವು ಹೇಳೋದು ಸರಿನೇ. ಇನ್ನು ಎಷ್ಟು ದಿನ ಅಂತ ಹೀಗೆ ಇರೋಕ್ಕೆ ಸಾಧ್ಯ? ಆಗಿರೋದನ್ನ ಚೇಂಜ್ ಮಾಡೋಕ್ಕಂತೂ ಆಗಲ್ಲ. ಬಟ್ ಇನ್ನು ಮುಂದೆ ಏನಾಗಬೇಕು ಅದು ನಮ್ಮ ಕೈಲೇ ಇದೆ. ಗುಡ್. ಆಫೀಸ್ಗೆ ಟೈಮ್ ಆಯಿತು, ಸಂಜೆ ಸಿಗ್ತೀನಿ. ಖುಷಿಯಾಗಿರಿ. ಓಕೆ.